ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅನನ್ಯ ಕೊಡೇರಿ. ನಾನಿವತ್ತು ಬಂದಿದ್ದು ಮರವಂತೆ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ಗೆ. ಸೊ ನಿಮ್ಗೇನಾದರೂ ಇದ್ರ ಲೊಕೇಶನ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ, ಮರವಂತೆ ಬೀಚ್ ಇದೆಯಲ್ಲ, ಬೀಚಿಂದ ಅಪೋಸಿಟ್ ಸೈಡ್ ರಿವರ್ ಇದೆ. ಸೊ ಆ ರಿವರ್ ಹತ್ರ ಬರುತ್ತೆ. ಎಕ್ಸಾಕ್ಟ್ ಈ ಲೈಫ್ ಗಾರ್ಡ್ ಸ್ಟ್ಯಾಂಡ್ ಏನಿದೆ ಅದ್ರ ಅಪೋಸಿಟೇ ಕಾಣ್ಬೋದು. ಊರಿನವರಾಗಿದ್ದರೆ ನಿಮ್ಗೆ ಗೊತ್ತಿರತ್ತೋ, ವರಹ ಮಾರಸ್ವಾಮಿ ದೇವಸ್ಥಾನದ ಹತ್ರ ಇಳಿದ್ರೆ ಸಾಕು. ಇಲ್ಲಿ ಪ್ರೈಸಿಂಗ್ ಹೆಂಗಿದೆ ಮತ್ತು ಯಾವ್ಯಾವೆಲ್ಲ ಗೇಮ್ಸ್ ಆಟ ಆಡೋಕ್ಕೆ ಸಿಗುತ್ತೆ ಅಂತ ಇವರೇ ಅಪ್ಡೇಟ್ಸ್ ಕೊಡ್ತಾರೆ. ಮೇಡಮ್, ಇಲ್ಲಿ ಮರವಂತೆ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ ಕಡೆಯಿಂದ ಐಲ್ಯಾಂಡ್ ಬೋಟ್ ಮತ್ತು ಸ್ಪೀಡ್ ಬೋಟ್, ಕಯಾಕಿಂಗ್ ಮತ್ತು ಸೈಕಲಿಂಗ್ ಇದೆ ಮತ್ತು ಫೆಡ್ಲಿಂಗ್ ಇದೆ. ಟೋಟಲು 1-2 ಬನಾನ ಕೂಡ ಇದೆ. ಇಲ್ಲಿ ನೋಡಿ, ಈ ಕಡೆ ಇದೆ ನೋಡಿ ಐಲ್ಯಾಂಡು, ಈ ಥರ ಇದೆ ಪಿಕ್ಚರು. ಐಲ್ಯಾಂಡ್ ಒಳಗಡೆ ಹೋಗೋಕ್ಕೆ ಬೇಕಾದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು 10 ನಿಮಿಷ 20 ನಿಮಿಷ ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೇಕಾದರೆ ಸ್ನ್ಯಾಕ್ಸ್ ಐಟಮ್ ನಮ್ಮದು ಇಲ್ಲಿ ಹೋಟೆಲ್ ಕೂಡ ಇದೆ. ಹೋಟೆಲಿಂದ ಸ್ನ್ಯಾಕ್ಸ್ ತಗೊಂಡೋದ್ರೆ ಇಲ್ಲಿ ಬೇಕಾದ್ರೆ ತಗೊಂಡು ತಿನ್ಕೊಳ್ಬೋದು. ಅಲ್ಲೂ ಕೂಡ ರೇಟನ್ನು ಮೆನ್ಷನ್ ಮಾಡಿದ್ದೀವಿ. ಹೊರಗಡೆಯಿಂದನೂ ತಗೊಂಡು ಬರ್ಬೋದು. ಇಲ್ಲಿ ಬೇಕಾದ್ರೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಅರ್ಧ ಗಂಟೆ ಜರ್ನಿ ಇದೆ. ಈ ಕಡೆ ಬಂದ್ಬಿಟ್ಟು ಲೋಟಸ್ ಪಾಯಿಂಟ್ ಇದೆ, ವೈಟ್ ಲೋಟಸ್. ಇದನ್ನ ನೋಡ್ಕೊಂಡು ಇಲ್ಲಿ ಫೋಟೋ ತೆಕ್ಕೊಂಡು ಆಮೇಲೆ ಒಂದು ರೌಂಡ್ ಬಂದ್ಬಿಟ್ಟು ಬರೋದು ಸೀದಾ. ಇದಕ್ಕೆ 1500 ಆಗುತ್ತೆ ರೇಟ್ ಮೆನ್ಷನ್ ಮಾಡಿದೆ. ಅದು 7 ಜನ ಒಳಗಡೆ ಹೋದ್ರೆ, ಅಂದ್ರೆ ಒಬ್ರು ಹೋದ್ರು 1500 ಆಗುತ್ತೆ, 7 ಜನ ಹೋದ್ರೆ 1500 ಆಗುತ್ತೆ. 7 ಜನಕ್ಕಿಂತ ಮೇಲೆ ಹೋದ್ರೆ % ಆಗುತ್ತೆ. ಆಯ್ತಾ? ಅದು ಬಂದ್ಬಿಟ್ಟು ಸ್ಪೀಡ್ ಬೋಟ್ ಬಂದ್ಬಿಟ್ಟು %100. ಜಸ್ಟ್ ರೈಡ್ ಇದು 5 ಮಿನಿಟ್ಸ್ ರೈಡ್ ಆಗುತ್ತೆ. ಇದನ್ನು ಕೂಡ ಇದು ಅಡ್ವೆಂಚರ್. ಇದನ್ನು ಜಿಗ್ಜಾಗ್ ಅಂತ ಮಾಡ್ಕೊಂಡು ಮತ್ತೆ ಸ್ಪಿನ್ ಮಾಡೋದು, ಅಲ್ಲಿ ಕೂಡ ಫೋಟೋ ತೆಕೊಂಡು ಒಂದು 5 ನಿಮಿಷ ರೈಡ್. ಇದು ಅಡ್ವೆಂಚರ್. ಇದು ಪರ್ ಹೆಡ್ 200 ಇದು. ಓಕೆನಾ? ಆಮೇಲೆ ಬಂದ್ಬಿಟ್ಟು ಕೈ ಹಾಕಿಂಗ್ ಬಂದ್ಬಿಟ್ಟು 200. ಇದರಲ್ಲಿ ಇಬ್ರು ಬೇಕಾದ್ರೆ ಕೂತ್ಕೊಳ್ಬೋದು, ಒಬ್ರು ಬೇಕಾದ್ರೂ ಕೂತ್ಕೊಳ್ಬೋದು. ಬಟ್ ಪ್ರೈಸ್ ಬಂದ್ಬಿಟ್ಟು 200. ಓಕೆನಾ? ಇದು ಅರ್ಧ ಗಂಟೆ ಆಡ್ಬೋದು ನೀವು. ಆಯ್ತಾ? ಅದು ನೆಕ್ಸ್ಟ್ ಬಂದ್ಬಿಟ್ಟು ಬನಾನ ಇದೆ. ಬನಾನ ಕೂಡ ಸ್ಪೀಡ್ ಬೋಟಲ್ಲಿ ತಗೊಂಡು ಹೋಗ್ತೀವಿ. ಅದು ನನಗೆ ಒಂದು 5 ನಿಮಿಷ ರೈಡಲ್ಲಿ ರೌಂಡ್ ಹಾಕೊಂಡು ಬಂದ್ಬಿಟ್ಟು ಅದನ್ನ ಫಲ್ಟಿ ಮಾಡೋದು. ಆ ಥರ ಫಲ್ಟಿ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಅದನ್ನು ಒರೆಸ್ಕೊಂಡು ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ರೌಂಡ್ ಸ್ಪಿನ್ ಮಾಡಿ ಅಲ್ಲಿಂದ ಮತ್ತೆ ಫಲ್ಟಿ ಹಾಕಿ ಅವರು ಆಮೇಲೆ ಈಸ್ಕೊಂಡು ಬರ್ತಾರೆ. ಅದನ್ನು ಬನಾನಲ್ಲಿ ಎರ್ಸ್ಕೊಂಡು ಕೂಡ ಬರ್ಬೋದು. ಆಮೇಲೆ ಒಂದು ಸೈಕಲ್ ಇದೆ, 3-4 ಸೈಕಲ್ ಇದೆ. ಮಾರ್ನಿಂಗ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ನಿಮ್ಗೆ ಎಕ್ಸರ್ಸೈಸ್ ಕೂಡ ಮಾಡ್ಬೋದು. ಸೈಕಲಲ್ಲಿ ಆರಾಮಾಗಿ ತುಳ್ಕೊಂಡು ಹೋಗ್ಬೋದು. ಅದು ಕೂಡ ಅರ್ಧ ಗಂಟೆ ನಿಮಗೆ. ಅದು ಕಸ್ಟಮರ್ ಏನಾದ್ರು ಇಲ್ಲ ಅಂತಂದ್ರೆ ಅನ್ಲಿಮಿಟೆಡ್, ನೀವು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಎನರ್ಜಿ ಎಷ್ಟಿದೆ ಅಷ್ಟು ಬೇಕಾದ್ರೂ ಮಾಡ್ಬೋದು. ಸೇಮ್ 200. ಓಕೆನಾ? ಸೊ ಫಸ್ಟ್ ಈಗ ನಮಗೆ ಸೇಫ್ಟಿ ಜಾಕೆಟ್ ಹಾಕಿಸಿದ್ದಾರೆ. ಈಗ ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಸ್ಪೀಡ್ ಬೋಟ್ ರೈಡ್ ಮಾಡಿದ ನಂತರ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ನಿಮಗೂ ಅಪ್ಡೇಟ್ ಕೊಡ್ತೆ. ಬನ್ನಿ. ಪಪ್ನಿಗೆ ಹೆದರಿಕೆ ಎಂತ ಮೊಸಳೆ ಗಿಸಳೆ ಇಲ್ಲ ಅಲ್ಲ? ಇದೀಗ ಎಷ್ಟು ರೌಂಡ್ ಕರ್ಕೊ ಹೋತ್ರಿ? ಇದು ಒಂದು ಜಸ್ಟ್ ರೈಡ್. ಇವಾಗ ಇಲ್ಲಿಂದ ನಾನು ಮೂವ್ ಮಾಡಿದ್ರೆ ಆ ಕಡೆ ಒಂದು ರೆಡ್ ಫ್ಲಾಗ್ ಕಾಣಿಸ್ತಿದೆ, ಇಲ್ಲಿಂದ ಕಾಣಿಸಲ್ಲ. ಬ್ರಿಡ್ಜ್ 1 ಕಿಲೋಮೀಟರ್ ಇದೆ ಆ ಕಡೆ. ಇಲ್ಲಿಂದ ಸೀದಾ ಹೋಗ್ಬೇಕಾದ್ರೆ ಜಿಗ್ಜಾಗ್ ಮಾಡ್ಕೊಂಡು ಹೋಗ್ತೀವಿ. ಬೋಟ್ ಎಲ್ಲ ರೋಲ್ ಮಾಡ್ಕೊಂಡು ಹೋಗೋದು. ಇಲ್ಲಿಂದ ಅಲ್ಲಿವರೆಗೂ ಅದೇ ತರ ಮಾಡ್ಕೊಂಡು ಹೋಗೋದು. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಫೋಟೋ ಗಿಟ ಏನಾದ್ರು ಬೇಕು ಪರ್ಸನಲ್ ಆಗಿ ನಿಮ್ಗೆ ಫೋಟೋ ಬೇಕಾ ತೆಕ್ಕೊಡ್ತೀವಿ ನಾವು ನಿಮ್ಮ ಮೊಬೈಲಿಂದಾನೆ. ಫೋಟೋ ತೆಗೆದ್ಬಿಟ್ಟು ಆಮೇಲೆ ಬರ್ಬೇಕಾದ್ರೂ ಅದೇ ಸೇಮ್ ಪೊಸಿಷನ್. ಆ ಕಡೆಯಿಂದ ಜಿಗ್ಜಾಗ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟು ಇಲ್ಲೊಂದು 3 ಸ್ಟೆಪ್ ರೌಂಡ್ ಹಾಕೋದು. ಓಕೆ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಿತ್ತು. ನೀವು ಕೂಡ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದಲ್ಲದೆ ಇವರೊಟ್ಟಿಗೆ ಕಯಾಕಿಂಗ್, ಪೆಡಲ್ ಬೋಟ್, ಸೈಕ್ಲಿಂಗ್ ಎಲ್ಲ ಇದೆ. ಫಸ್ಟ್ ನಾವು ಐಲ್ಯಾಂಡ್ ಹೋಗಿ ಬರೋಣ ಅಂದ್ಕೊಂಡ್ವಿ. ಹೋದವ್ರು ರಿವ್ಯೂ ಕೂಡ ತಗೊಂಡೆ ಒಂದ್ಸಲ ಹೆಂಗಿದೆ ಅಂತ ಕೇಳೋಕ್ಕೆ. ಇಲ್ಲಿ ಕೆಲವೊಂದು ಟೂರಿಸ್ಟ್ ಎಲ್ಲ ಇದ್ದಾರೆ, ಅವರು ಐಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಂದಿದ್ದಾರೆ ಅಂತೆ. ಸೊ ಅವ್ರ ಹತ್ರನೇ ಕೇಳೋಣ ಹೆಂಗೆ ಅನಿಸ್ತು ಅಂತ. ಸೊ ಸರ್, ನಿಮಗೆ ಹೇಗೆ ಅನಿಸ್ತು? ಹೋಗಿ ಬಂದು ತುಂಬ ಒಳ್ಳೆ ಆಗ್ತದೆ ಹೋಗ್ಲಿಕ್ಕೆ. ಎಷ್ಟೊತ್ತು ರೈಡ್ ಇತ್ತು? 1/2 hour. ಓಕೆ. ಏನೆಲ್ಲ ನೋಡ್ಕೊಂಡು ಬಂದ್ರಿ? ಇಲ್ಲೆಲ್ಲ ಸುತ್ತಮುತ್ತೆಲ್ಲ ವ್ಯೂ ಪಾಯಿಂಟ್ಸ್ ಎಲ್ಲ ಒಳ್ಳೆ ಇತ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಓವರ್? ಒಳ್ಳೆ ಇತ್ತು, ಪರವಾಗಿಲ್ಲ. ಓಕೆ. ಸೊ ಇದೇನು ನೋಡ್ತಿದ್ದೀರಾ, ಇದೇ ಐಲ್ಯಾಂಡ್ಗೆ ನಾವು ಹೋಗ್ತಿರೋದು. ಇದು ಪರ್ ಬೋಟ್ ಏನಿದೆ 7 ಮೆಂಬರ್ಸ್ ಒಳಗಡೆ ಇದ್ದರೆ 1500. ಅದಕ್ಕಿಂತ ಜಾಸ್ತಿ ಇದ್ದರೆ ಪರ್ ಹೆಡ್ 200 ತಗೊಳ್ತಾರೆ. ಆ್ಯಂಡ್ ಇದು ಅರೌಂಡ್ 30 ಮಿನಿಟ್ಸ್ ರೈಡ್ ಅಂತಾನೆ ಹೇಳ್ಬೋದು. ಐಲ್ಯಾಂಡಿಗೆ ಹೋಗ್ತಾ ದಾರಿ ಮಧ್ಯದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಆರಾಮ್ಸೆ ಫೋಟೋಶೂಟ್ ಮಾಡ್ಕೊಳ್ಬೋದು. ಅವ್ರು ಆರಾಮ್ಸೆ ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ಅಕ್ಕಪಕ್ಕದಲ್ಲಿ ನೋಡ್ಬೋದು ಫುಲ್ ಮರ ಗಿಡಗಳು, ಹಕ್ಕಿಗಳೆಲ್ಲ ಹಾರ್ತಿರೋದು. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಊರ್ ಕಡೆನೇ ಇಷ್ಟು ಚೆನ್ನಾಗಿರುವಾಗ ನಾವು ಯಾಕೆ ಬೇರೆ ಕಡೆ ಹೋಗ್ತೀವಿ ಅಂತ. ಸೊ ಒಂದು ವೇಳೆ ನೀವು ಮರವಂತೆಲಿದ್ರೆ ನೀವು ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ನಾವಿವಾಗ ಐಲ್ಯಾಂಡ್ಗೆ ಏನು ಹೋಗ್ತಿದ್ದೀವಿ, ಆ ಐಲ್ಯಾಂಡಲ್ಲಿ ಇವಾಗ ಸದ್ಯಕ್ಕೆ ಬರೀ 5 ಕುಟುಂಬಗಳು ವಾಸಿಸ್ತಿದೆ ಅಂತೆ. ಅವ್ರು ಆ್ಯಕ್ಚುಲಿ ಏನಾದರೂ ಗ್ರಾಸರೀಸ್ ತರೋಕ್ಕಾಗಲಿ, ಶಾಲೆಗೆ ಹೋಗೋಕ್ಕಾಗಲಿ ಅಪ್ ಆ್ಯಂಡ್ ಡೌನ್ ದೋಣಿಯಲ್ಲೇ ಮಾಡಬೇಕು. ನಮ್ಗೆ ಹೆಂಗೆ ಗಾಡಿ ಇರುತ್ತೋ ಪರ್ಸ್ನಲ್ ಗಾಡಿ, ಅವ್ರಿಗೆ ಹಾಗೆ ಪರ್ಸ್ನಲ್ ದೋಣಿಗಳಿವೆ.
ಸೊ ಇಲ್ಲಿ ಬರೋ ಪ್ರವಾಸಿಗರಿಗೆ ಏನೆಲ್ಲ ಫೆಸಿಲಿಟೀಸ್ ಇದೆ, ಅಂದರೆ ಎಷ್ಟೊತ್ತು ಈ ಐಲ್ಯಾಂಡಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದು ವೇಳೆ ಎಕ್ಸ್ಟ್ರಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಚಾರ್ಜಸ್ ಏನಾದರೂ ಕೊಡಬೇಕಾ, ಅಥವಾ ಊಟ ಗೀಟ ತರಬೇಕಂದ್ರೆ ಸ್ನ್ಯಾಕ್ಸ್ ತರಬೇಕಂದ್ರೆ ಪರ್ಮಿಷನ್ ಇದೆಯಾ? ಹೌದು ಮೇಡಮ್, ಈಗ ಈ ಐಲ್ಯಾಂಡ್ ಒಳಗಡೆ ಬಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಒಂದು 3-4 ಜೋಕಾಲಿ ಇದೆ, ಆರಾಮಾಗಿ ಕೂತ್ಕೊಳ್ಬೋದು. ಇಲ್ಲಿ ಮತ್ತೆ ತಂಪಿದೆ, ತುಂಬ ತಂಪಿದೆ, ಇಲ್ಲಿ ಬಿಸಿಲು ಅನ್ನೋದೇನಿಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಸ್ನ್ಯಾಕ್ಸ್ ಐಟಮ್ ಬಗ್ಗೆ ಹೇಳಿದ್ರಿ ನೀವು, ಸ್ನ್ಯಾಕ್ಸ್ ಐಟಮು ನಮ್ಮದೇ ಇದೆ, ನಾವು ಬೇಕಾದ್ರೆ ಸರ್ವಿಸ್ ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಥರದ ಸ್ನ್ಯಾಕ್ಸ್ ಐಟಮ್ ಇದೆ. ಬಟ್ ಅವ್ರು ಫೋನ್ ಮಾಡಿ ಕೇಳಿದ್ರೆ, ಅಥವಾ ನಾವು ಇಲ್ಲಿ ಬಂದು ಲ್ಯಾಂಡ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಕೂಡ, ಅಥವಾ ಮೊದಲೇ ಅಲ್ಲೇ ಆರ್ಡ್ರ್ ಮಾಡ್ಕೊಂಡು ಬಂದರೂ ಕೂಡ ನಾವು ಒಂದು ತಗೊಬರ್ತೀವಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಎಷ್ಟೊತ್ತು ಬೇಕಾದ್ರೆ ವೆಯ್ಟ್ ಮಾಡಿ ಅವ್ರಿಗೆ ಐಟಮ್ ತಂದು ಕೊಡ್ತೀವಿ. ಐಟಮ್ ತೊಗೊಬಂದು ಇಲ್ಲೇ ತಿನ್ಬೋದು. ಸೊ ಇಲ್ಲೇನು ಸ್ಪೆಸಿಫಿಕ್ ಟೈಮ್ ಇಲ್ಲ, ಎಷ್ಟೊತ್ತು ಬೇಕಾದರೂ ಸ್ಪೆಂಡ್ ಮಾಡ್ಬೋದು, ಏನು ಎಕ್ಸ್ಟ್ರಾ ಚಾರ್ಜ್ ಆಗಲ್ಲ. ಈ ಲ್ಯಾಂಡ್ ಒಳಗಡೆ ಬಂದರೆ, ಐಲ್ಯಾಂಡ್ ಒಳಗಡೆ ಬಂದರೆ ಏನೇ ಯಾವುದೇ ಒಂದು ಚಾರ್ಜಸ್ ಇಲ್ಲ, ಅವ್ರು ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಒಂದು ಐಲ್ಯಾಂಡಲ್ಲಿ ನೀವು ಒಂದು ಹಳೆ ಕಾಲದ ಬಾವಿ ಆಗಿರಲಿ, ಓಪನ್ ಬಾವೀಸ್ ಇದೆಲ್ಲ ಇವಾಗ ನೋಡೋಕ್ಕೆ ಸಿಗಲ್ಲ. ಹಾಗೆ ಹಳೆ ಕಾಲದ ಮನೆ ಆಗಿರಲಿ, 4th ಜನರೇಷನ್ ಮನೆ ಅಂತೆ. ಆಮೇಲೆ ಇಲ್ಲಿ ವಾಸಿಸೋರ್ದು ಒಂದು 2-3 ಜನದ ಮನೆ ಇದೆ. ಈ ಮನೆ ಇದೆಯಲ್ಲ, ಇದು ಎಷ್ಟು ವರ್ಷದ ಹಿಂದಿನ ಮನೆ ಆಗಿರ್ಬೋದು ಸಾಧಾರಣ? ಇದು ಬಂದ್ಬಿಟ್ಟು ಮೇಡಮ್, ಇದು 4th ಜನರೇಷನ್ ಮನೆ. ಇದು ಅಂದರೆ ಇದು 4ನೇ ತಲೆಮಾರಿನ ಮನೆ. ಇದು ಇವರೆಲ್ಲ ಬಿಟ್ಟು ಹೋಗಿದ್ದಾರೆ ಈಗ. ಅಂದರೆ ಏನು ಅಂದರೆ ಅವರು ಬಿಟ್ಟು ಹೋಗಿದ್ದಾರೆ. ಇವಾಗ ಇದೆಲ್ಲ ಈಗ ಹಾಳು ಬಿದ್ದೋಗಿ ರೀತಿ ಕಾಣಿಸ್ತಾ ಇದೆ. ಇದು ಅಂದರೆ ಎಲ್ಲ ಗಿಡ ಮರ ಬಂದುಬಿಟ್ಟು ಎಲ್ಲ ಒಂಥರ ಇದಾಗಿಬಿಟ್ಟಿದೆ. ಇದು 4th ಜನರೇಷನ್ ಮನೆ. ಇದಾದ್ಮೇಲೆ ನೀವು ಸ್ಟಾಪ್ ಮಾಡಿದ್ದಾರೆ. ಬಟ್ ಸೊ ಇವಾಗ ಒಂಥರ ಹಳೆ ಮನೆ ನೋಡ್ಬೇಕಂದ್ರೆ ಈ ಐಲ್ಯಾಂಡಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೆಂಗಿತ್ತು ಅಂತ ನೋಡೋಕ್ಕೆ. ಫೋಟೋ ಕೂಡ ತೆಗಿಯಲಿಕ್ಕೆ ಕೆಲವೊಂದು ಇದಿದೆ, ಆ ಕಡೆ ಒಂದು ಬಾಗಿಲಿದೆ, ಅಲ್ಲಿಂದ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ. ಆ ಥರ ಫೋಟೋ ತೆಗಿಲಿಕ್ಕೆ ಆ ಥರ ಚೆನ್ನಾಗಿರುತ್ತೆ. ಐಲ್ಯಾಂಡಲ್ಲಿ ಇವರು ಒಂದು 5-6 ಜೋಕಾಲಿ ಇಟ್ಟಿದ್ದಾರೆ. ಇಲ್ಲಿ ಕುತ್ಕೊಂಡು ನೀವು ಎಷ್ಟು ಹೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಈವನ್ ಸ್ನ್ಯಾಕ್ಸು ತರ್ಬೋದಂತೆ. ಅಷ್ಟೇ ಅಲ್ಲ, ಇಲ್ಲಿ ತುಂಬ ನವಿಲೆಲ್ಲ ಓಡಾಡ್ತಿರತ್ತೆ. ನನಗೂ ಇಷ್ಟೆಲ್ಲ ನವಿಲ್ಗಿರಿ ಸಿಕ್ತು. ಇಲ್ಲಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತ ಅಂದರೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಐಲ್ಯಾಂಡಲ್ಲಿ 1 hour ಸ್ಪೆಂಡ್ ಮಾಡಿ ರಿಟರ್ನ್ ಹೋಯಿತು. ಆ್ಯಂಡ್ ಕಯಾಕಿಂಗ್ ಸಹ ಮಾಡಿದೆ. ಬೇರೆ ಗ್ರೂಪ್ಸ್ ಎಲ್ಲ ಬಂದು ಫುಲ್ ಕಯಾಕಿಂಗ್ ಎಲ್ಲ ಮಾಡ್ತಿದ್ರು. ಲೈಕ್ ಗ್ರೂಪಲ್ಲೆಲ್ಲ ಬಂದರೆ ಇನ್ನೂ ಸಖತ್ ಎಂಜಾಯ್ ಮಾಡ್ಲಿಕ್ಕೆ. ಕಯಾಕಿಂಗ್ ಮತ್ತು ಪೆಡಲ್ ಬೋಟ್ ಬಿಟ್ಟು ಇನ್ನೊಂದು ಬೆಸ್ಟ್ ಆಪ್ಷನ್ ಇವ್ರ ಹತ್ರ ಏನಿರೋದಂದರೆ ಸೈಕ್ಲಿಂಗ್. ಇವ್ರು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಓಪನ್ ಇರ್ತಾರೆ. ಈ ಸೈಕ್ಲಿಂಗ್ ಅಂತೂ ಬೆಳಗ್ಗೆ ಮಾಡಿದ್ರೆ ಮಸ್ಟ್ ವರ್ಕೌಟ್, ಎಂಜಾಯ್ಮೆಂಟ್, ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಇವ್ರದ್ದು ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೆ, ರೆಫರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡ್ಕೊಬೋದು. ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸಿಗೋಸ್ಕರ ನನ್ನ ಚಾನೆಲ್ನ ಖಂಡಿತವಾಗ್ಲೂ ಫಾಲೋ ಮಾಡಿ.